ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಬಂಧುಗಳೇ, ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ವೃತ್ತವನ್ನು ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ, ಅದರ ಜೊತೆಗಾಗಿ ತಮಗೆಲ್ಲ ನಾನು ಮಾತನ್ನು ಕೊಟ್ಟಿದ್ದೆ. ನಾನು ಶಾಸಕನಾಗಿ ಸನ್ಮಾನಕ್ಕೆ ಬಂದಾಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲನಿಯ ಎಲ್ಲ ಸಾರ್ವಜನಿಕರಿಗೆ ಮಾತನ್ನು ಕೊಟ್ಟಿದ್ದೆ. ನಾನು ಅಂಬೇಡ್ಕರ್ ಕಾಲನಿಯನ್ನು ದತ್ತಕ್ಕೆ ತೆಗೆದುಕೊಳ್ತೀನಿ, ಇದರ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನನ್ನ ಉದ್ದೇಶ ಅನ್ನೋ ಮಾತನ್ನು ನಾನು ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು 87 ಲಕ್ಷ ರೂಪಾಯಿ, 87,47,000 ರೂಪಾಯಿ ಕಾಮಗಾರಿಯನ್ನು ಈಗಾಗಲೇ ನಾವು ಅದಕ್ಕೂ ಕೂಡ ಭೂಮಿ ಪೂಜೆಯನ್ನು ಇಲ್ಲೇ ನೆರವೇರಿಸಿದ್ದೀವಿ. ಆ ಎರಡೂ ಕೂಡ ಕಾಮಗಾರಿ ಇವತ್ತೇ ಪ್ರಾರಂಭ ಆಗ್ತಾವೆ. ಬಹುತೇಕ ಇದು ಎಲ್ಲರ ಕನಸಿತ್ತು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಆಗಬೇಕು, ಅಲ್ಲಿ ಕಂಚಿನ ಪುತ್ಥಳಿಯನ್ನು ಕುದುರಿಸಬೇಕು, ಮತ್ತು ನಮ್ಮ ವಿಶೇಷವಾಗಿ ಅಂಬೇಡ್ಕರ್ ಕಾಲನಿ ಬಹುದಿನದಿಂದ ಅಭಿವೃದ್ಧಿ ಕನಸನ್ನು ಕಾಣ್ತಾ ಇತ್ತು. ಬಹುತೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದವೇ ಕಾಣುತ್ತದೆ ಬಹುತೇಕ. ಯಾಕಂದ್ರೆ ಅವರ ಆಶೀರ್ವಾದದಿಂದ ನಾನು ಗೆದ್ದಿದ್ದೀನಿ, ಅವರ ಆಶೀರ್ವಾದದಿಂದಲೇ ಇವೆಲ್ಲ ಕಾಮಗಾರಿ ಇವತ್ತು ನಡೀತಾ ಇದೆ. ಆದ ಕಾರಣ ಇವತ್ತು ಈ ಅಭಿವೃದ್ಧಿ ಕೆಲಸಗಳನ್ನು ನಾವು ಈಗಾಗಲೇ ಕೈಗೊಂಡಿದ್ದೀವಿ. ಒಟ್ಟಾರೆ ನಗರೋತ್ಥಾನ 4ನೇ ಹಂತದಲ್ಲಿ 3,09,00,000 ರೂಪಾಯಿ ಕೆಲಸ ಒಟ್ಟಾರೆ ಇರುವಂಥದ್ದು ಅನುದಾನ. ಇವತ್ತು ಪ್ರಥಮವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪವಿತ್ರವಾದ ಗ್ರಂಥ, ನಮಗೆಲ್ಲ ಒಂದು ಪವಿತ್ರವಾದ ಗ್ರಂಥ, ಅದೇ ಎಲ್ಲ ನಮಗೆ. ಆ ಒಂದು ಪವಿತ್ರ ಗ್ರಂಥ ಇವತ್ತು ರಚನೆ ಆದಂಥದ್ದು, ಬಿಡುಗಡೆ ಆದಂಥದ್ದು ದಿನ. ಇಂಥ ಒಂದು ಪವಿತ್ರವಾದ ದಿವಸ ಆಗಬೇಕು ಅಂತೇಳಿ ನಮ್ಮ ಶರಣಪ್ಪನ ಅಂಬ್ಯಾಳ್ ಅವರು ಮತ್ತು ನಮ್ಮ ಸುರೇಶ್ ಜಂಗ್ಲಿ ಅವರು ಇವತ್ತೇ ಆದ್ರೆ ಯೋಗ್ಯ ಅಂತಂದ್ರು. ಅದಕ್ಕೆ ಸ್ವಲ್ಪ ತಾರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಚಾಲನೆಯನ್ನು ಮಾಡಿದ್ದೇವೆ. ಬಹುತೇಕ ಬರುವ ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಒಂದು ನಿಮಿತ್ತ ನಾವು ಕಂಚಿನ ಮೂರ್ತಿಯನ್ನು ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಂಚಿನ ಮೂರ್ತಿಯನ್ನು ಕೂಡ ಈಗಾಗಲೇ ಸಿದ್ಧ ಆಗ್ತಾ ಇದೆ. ಆ 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಕಂಚಿನ ಮೂರ್ತಿಯನ್ನು ತಂದು ಏಪ್ರಿಲ್ 14ರಂದು ನಾವು ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಒಂದು ಕನಸು ಕೂಡ ನಂದಾಗಿದೆ. ಅದರಲ್ಲಿ ನಮ್ಮ ಶರಣಪ್ಪನವರು ಮತ್ತು ನಮ್ಮ ಎಲ್ಲ ಹಿರಿಯರು, ಪರಶುರಾಮ್ ಅವರು ಇರ್ಬೋದು, ಸುರೇಶ್ ಅವರು ಇರ್ಬೋದು, ಇಲ್ಲಿ ನಮ್ಮ ಯುವರಾಜ್ ಚಲವಾದಿ ಅವರು ಇರ್ಬೋದು, ಎಲ್ಲರೂ ಕೂಡಿಕೊಂಡು ಇದು ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಮಾಡೋಣ. ನಮ್ಮ ಶರಣಪ್ಪನವ್ರ ಒಂದು ಕನಸೈತಿ, ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಬೇಕು ಅಂತ ಹೇಳಿ. ಬಹುತೇಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕೊಡ್ತೇನೆ. ಖಂಡಿತವಾಗಿ ಇದರ ಉದ್ಘಾಟನೆಗೆ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಈ ಉದ್ಘಾಟನೆಗೆ ಅವರನ್ನು ಕೂಡ ಆಹ್ವಾನ ಕೊಟ್ಟು ಅವ್ರನ್ನ ಬರಮಾಡಿಕೊಂಡು ಅವರೇ ಈ ಒಂದು ಏನು ಮೂರ್ತಿಯನ್ನ ಮತ್ತು ಈ ಒಂದು ವೃತ್ತವನ್ನು ಉದ್ಘಾಟನೆಗೊಳಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಕರ್ಕೊಂಡು ಬರ್ತೀನಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಬಹಳ ಸಂತೋಷದಿಂದ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಈ ಕಾಮಗಾರಿಯನ್ನು ನಾನು ಗುತ್ತಿಗೆದಾರರಿಗೆ ಮತ್ತು ನಮ್ಮ ಇಲಾಖೆಯ ನಗರಸಭೆ ಆಯುಕ್ತರಿಗೆ ಗುಣಮಟ್ಟದ ಕಾಮಗಾರಿ ಆಗಬೇಕು. ಯಾಕಂದ್ರೆ ಬಹುದಿನದ ಕನಸು ಇವತ್ತು ಈಡೇರ್ತಾ ಇದೆ. ಅದಕ್ಕೆ ಆ ಗುಣಮಟ್ಟದ ಕಾಮಗಾರಿಗಳು ನಮ್ಮ ಗುತ್ತಿಗೆದಾರರಾಗಿರ್ಬೋದು, ನಮ್ಮ ನಗರಸಭೆ ಆಯುಕ್ತರು ಇವತ್ತು ಇದನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ತಮ್ಮ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.